ಭಾರತದ ಖ್ಯಾತ ಲೆಗ್ ಸ್ಪಿನ್ನರ್ ಮಾಜಿ ಆಟಗಾರ ಸುನಿಲ್ ಜೋಶಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರು ಕೇಳೋಣ ಭಾರತ ಟೆಸ್ಟ್ ಸ್ಥಿತಿಗತಿ ಹೇಗಿದ್ದಾವೆ ಮತ್ತು ಮುಂದಿನ ಸವಾಲುಗಳೇನು. ಸುನಿಲ್ ಜೋಶಿ ಅವರೇ, ಟೀಮ್ ಇಂಡಿಯಾದಲ್ಲಿ ಈಗ ಲಕ್ಷ್ಮಣ್ ದ್ರಾವಿಡ್ ಅವರಿಲ್ಲದೆ ಓಮಲ್ಲೇ ಆಡ್ತಾರೆ, ಬೇರೆ ದೇಶದಲ್ಲಿ ಎಷ್ಟು ಕಷ್ಟ ಆಗ್ಬೋದು? ಇವಾಗ ಇಂಡಿಯಾದಲ್ಲಿ ಆಡಬೇಕಂದ್ರೆ ಕಂಡೀಷನ್ಸ್ ನಮಗೆ ಗೊತ್ತಿರುತ್ತೆ. ಇಲ್ಲೂ ಕಷ್ಟ ಇರುತ್ತೆ, ಕಷ್ಟ ಅಂತ ಇರಲ್ಲ ಅಂತಿಲ್ಲ. ಬಟ್ ಇದೇ ಪ್ಲೇಯರ್ಸು ಹೊರಗಡೆ ಹೋಗಿ ಎಷ್ಟೊತ್ತು ಯಾವ ಸಿಚುವೇಶನ್ಗೆ ಯಾವ ಕಂಡೀಷನ್ಗೆ ಅಡಾಪ್ಟ್ ಮಾಡ್ಕೊಳ್ತಾರೆ ಅಂತೇಳಿ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಖಂಡಿತ ಎಲ್ಲೋ ಒಂದು ಕಡೆ ನಮ್ಮ ಈ ಇಬ್ಬರು ದಿಗ್ಗಜರುಗಳ ಕೊಡುಗೆಯನ್ನು ನಾವು ಮರೆತು ಮುಂದೆ ಬರುವ ಯಂಗ್ಸ್ಟರ್ ಮೇಲೆ ಸಾಕಷ್ಟು ಕಾನ್ಫಿಡೆನ್ಸ್ ಕೊಡಬೇಕು. ಬಟ್ ತಾಳ್ಮೆನೂ ತೋರಿಸ್ಬೇಕಾಗುತ್ತೆ. ಯಾಕಂತಂದರೆ ಇವರು 95, 96 ಬಂದಾಗಲೂ ಸಾಕಷ್ಟು ಇವ್ರ ಮೇಲೆ ಭಾರ ಇತ್ತು. ಅದನ್ನು ಈಗ ಇವರು ಭಾರ ಕಡಿಮೆ ಮಾಡಿದ ನಂತರ ಮತ್ತೆ ಮುಂದೆ ಬರುವ ಪ್ಲೇಯರ್ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, ಪೂಜಾರ ಆಗಲಿ, ಅಥವಾ ರಹಾನೆ ಆಗಲಿ, ಅಥವಾ ರೋಹಿತ್ ಶರ್ಮಾ ಆಗಲಿ, ಎಲ್ಲ ಟ್ಯಾಲೆಂಟ್ ಇದೆ. ಬಟ್ ಅದಕ್ಕೆ ತಕ್ಕ ಪರಿಶ್ರಮ ಇರಬೇಕು, ಕಠಿಣ ಪರಿಶ್ರಮ ಇರಬೇಕಂತಲೇ ಹೇಳ್ತೀನಿ ನಾನು. ಯಾಕಂತಂದರೆ ಇಂಡಿಯಾಲಿ ಆಡೋದು ಕಂಡೀಷನ್ಸ್ ಗೊತ್ತಿರುತ್ತೆ, ಹೊರಗಡೆ ಆಡೋದು ಯಾವ ಥರ ಅಂಥೇಳಿ ಅವರು ಅರ್ಥ ಮಾಡ್ಕೋಬೇಕು. ಈಗ ಲಕ್ಷ್ಮಣ್ ದ್ರಾವಿಡ್ ಸ್ಲೀಪಲ್ಲಿ ದಿ ಬೆಸ್ಟ್ ಕ್ಯಾಚ್ ಸ್ಲೀಪರ್ ಅಂತ ಹೇಳ್ಬೋದು. ಅದೇ ಒಂದು ವೇಳೆ ಈಗ ಅವರಿಲ್ಲ, ಒಬ್ಬ ಸ್ಪಿನ್ನರಾಗಿ ನೀವು ಯೋಚನೆ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಅದು? ಇಲ್ಲ, ಯಾವುದೇ ಒಬ್ಬ ಫೀಲ್ಡರು ಕ್ಯಾಚಿಂಗ್ ಪೊಸಿಷನ್ನು ಸಿಕ್ಕಾಪಟ್ಟೆ ಇಂಪಾರ್ಟೆಂಟೇ ಆಗುತ್ತೆ. ಯಾಕಂತಂದರೆ ಇವಾಗ ಲಕ್ಷ್ಮಣ್ ಆಗಲಿ ಅಥವಾ ದ್ರಾವಿಡ್ ಆಗಲಿ ಸಾಕಷ್ಟು ಕ್ಯಾಚ್ಗಳನ್ನ ಹಿಡಿದ್ದಾರೆ. ಅದೇ ಥರ ಇವಾಗ ಸೇವಾಗ್ನೂ ಹಿಡಿದಿದ್ದಾರೆ. ಹಿಂದಿನ ಟೆಸ್ಟ್ ಮ್ಯಾಚಲ್ಲಿ ಹೈದರಾಬಾದಲ್ಲಿ ಒಳ್ಳೊಳ್ಳೆ ಕ್ಯಾಚ್ಗಳನ್ನು ಹಿಡಿದ್ರು. ವಿರಾಟ್ ಕೊಹ್ಲಿನೂ ಒಳ್ಳೆ ಸ್ಲಿಪ್ ಫೀಲ್ಡ್ರು. ಬಟ್ ಅಂದರೆ ಇವ್ರು ಎಷ್ಟು ಹೊತ್ತು ಪ್ರಾಕ್ಟೀಸ್ ಮಾಡ್ತಾರೆ, ದಿನಕ್ಕೆ ಎಷ್ಟೊತ್ತು ಟೆಸ್ಟ್ ಕ್ರಿಕೆಟ್ ಮೇಲೆ ಗಂಭೀರದಿಂದ ಪ್ರಾಕ್ಟೀಸ್ ಮಾಡಿ ಯೋಚನೆ ಮಾಡಿ ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದು ಮುಂದೆ ಬರುವ ವರ್ಷಗಳಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಈಗ ಭಾರತ ಸ್ಪಿನ್ ನೋಡಿದ್ರೆ ಓಜಾ, ಹರ್ಭಜನ್ ಮತ್ತು ಅಶ್ವಿನ್ ಮಧ್ಯೆ ಒಂದು ಟಫ್ ಕಾಂಪಿಟೇಷನ್ ಇದೆ. ಒಬ್ಬರು ಇನ್ನಾದರೂ ಒಬ್ರು ಹೊರಗೆ ಹೋಗ್ಬೇಕು. ಅದು ಹೇಗೆ ನಮ್ಮ ಇದು ಓವರಾಲ್ ಆಗಿ ಇಂಡಿಯಾದಲ್ಲಿ ಅಷ್ಟೇನಾ, ಹೊರಗಡೆನೂ ಇದ್ರ ಪ್ರಭಾವ ನಾವು ನೋಡ್ಬೋದು? ಇಲ್ಲ, ಕಾಂಪಿಟೇಷನ್ ಇರೋದು ಒಳ್ಳೆಯದೇ. ಯಾಕಂತಂದರೆ ಕಾಂಪಿಟೇಷನ್ ಇದ್ದಾಗಲೇ ಒಬ್ಬ ಆಟಗಾರನ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬರೋದು. ಈ ಥರ ಕಾಂಪಿಟೇಷನ್ ಇದ್ದಾಗ ಇನ್ನೂ ಸಾಕಷ್ಟು ಸ್ಪಿನ್ನರ್ಗಳಿದ್ದಾರೆ. ಪಿಯೂಷ್ ಚಾವ್ಲಾ ಇದ್ದಾರೆ, ಆಮೇಲೆ ನಮ್ಮ ಕರ್ನಾಟಕದವರಾದ ಅಪ್ಪಣ್ಣ ಇದ್ದಾರೆ, ಆಮೇಲೆ ಇಕ್ಬಾಲ್ ಅಬ್ದುಲ್ಲಾ ಇದ್ದಾರೆ. ಒಳ್ಳೆ ಕಾಂಪಿಟೇಷನ್ ಇದೆ. ಇವರು ಯಾವ ಥರ ಟೆಸ್ಟ್ ಕ್ರಿಕೆಟಲ್ಲಿ 4 ಡೇ ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೋ, ಈ ವರ್ಷದ ರಣಜಿ ಟ್ರೋಫಿ ಸೀಸನು ಭಾಳ ಮುಖ್ಯ. ಎಲ್ಲ ಪ್ಲೇಯರ್ಸ್ಗಳಿಗೆ ಯಾವ ಥರ ಇದರಲ್ಲಿ ಪರ್ಫಾರ್ಮ್ ಮಾಡ್ತಾರೋ ಅದಕ್ಕೆ ಮುಂದೆ ತಕ್ಕಾಗಿ ಇವರಿಗೆ ಪ್ರಶಸ್ತಿ ಸಿಗುತ್ತೆ. ಒಂದು ಇಂಟ್ರೆಸ್ಟಿಂಗ್ ಕ್ವಶನು, ಒಬ್ಬ ಸುನಿಲ್ ಜೋಶಿ ಆಗಲಿ, ದ್ರಾವಿಡ್ ಆಗಲಿ, ಅನಿಲ್ ಕುಂಬ್ಳೆ, ಜಾವಗಲ್ ಸಿನ್ಹಾ ಇಂಥ ಒಂದು ಟೀಮೇ ಬಂತು 95, 90sಲ್ಲಿ. ಬಟ್ ಈಗ ಯಾಕೆ ಅಷ್ಟು ಕ್ವಾಲಿಟಿ ಇರೋ ಪ್ಲೇಯರ್ ಬರೋಕ್ಕಾಗ್ತಾಯಿಲ್ಲ? ಅವಾಗ ಇನ್ಸ್ಪಿರೇಷನ್ ನಿಮ್ಗೆ ಏನಾಗಿತ್ತು, ಈಗ ಆ ಕೊರತೆ ಯಾಕೆ ಕಾಣ್ತಾ ಇದೆ? ಇನ್ಸ್ಪಿರೇಷನ್ ಎಲ್ಲರ ಹತ್ರನೇ ಇರುತ್ತೆ, ಎಲ್ಲರ ಒಳಗಡೆ ಇರುತ್ತೆ ಇನ್ಸ್ಪಿರೇಷನ್ನು. ಅದನ್ನು ಇನ್ಸ್ಪಿರೇಷನ್ ಯಾವ ಥರ ಹೊರಗಡೆ ಬರುತ್ತೆ ಅಂತೇಳಿ ನಾವು ಕಾದು ನೋಡಬೇಕು. ಇವಾಗ ನಾವು ಆಡಿದಾಗ ನಮಗೊಂದು ಇನ್ಸ್ಪಿರೇಷನ್ ಇತ್ತು, ಇವರೆಲ್ಲ ಆಡ್ತಾ ಇದ್ದಾರೆ ನಾವು ಆಡ್ಬೋದು ಅಂತೇಳಿ ಒಂದು ಕನಸಿತ್ತು, ಆ ಕನಸಾಯಿತು. ಇದೇ ಥರ ಈಗ ಬರುವ ಯುವ ಪೀಳಿಗೆಗಳಿಗೆ ಇವರು ಒಂದು ಕನಸು ಇಟ್ಕೋಬೇಕು. ಕನಸು ಯಾವ ಥರ ಇಟ್ಕೊಳ್ತಾರೆ ಆ ಕನಸಿನ ಮೇಲೆ ಹೋಗುತ್ತೆ. ಥ್ಯಾಂಕ್ ಯು. ಇದು ಸುನಿಲ್ ಜೋಶಿ ಅವರ ಮಾತು. ಅವ್ರು ಹೇಳೋ ಪ್ರಕಾರ ಕನಸುಗಳನ್ನು ಕಾಣಬೇಕು, ಅವನ್ನ ನಿಜಪಡಿಸ್ಕೋಬೇಕು, ಮತ್ತು ತುಂಬ ಒಳ್ಳೆ ಎಫರ್ಟ್ ಹಾಕೋದ್ರಿಂದ ಅದರಿಂದ ಒಳ್ಳೆಯದಾಗುತ್ತೆ, ಮತ್ತು ತುಂಬ ಒಳ್ಳೆ ಟೀಮ್ ಆಗುತ್ತೆ, ಮತ್ತು ಒಳ್ಳೆ ಪ್ರದರ್ಶನ ನೀಡ್ಬೋದು, ಮತ್ತು ಟೀಮ್ ಕನ್ಸಿಸ್ಟೆನ್ಸ್ ಆಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಬೆಂಗಳೂರಿನಿಂದ ಸಚಿನ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.